ಶ್ರೀಗುರುಭ್ಯೋ ನಮಃ. ಹರಿ ಓಂ. ನೀಲಾಂಜನಸಮಾಭಾಷಂ ರವಿಪುತ್ರೋಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತನ್ನಮಾಮಿ ಶನೇಶ್ವರಃ. ಶನೇಶ್ವರ ನೀಲವರ್ಣಂ ನೀಲಾಂಬರಧರಂ ನೀಲಾನುಗಂಧಲೇಪಿತಂ ನೀಲಶ್ಯಂ ನೀಲಂ ರಥಗಜಪಾಶಾಶೋಭಿತಂ ದೇವಮೇರ್ದಿಗ್ಭಾಗೆ ಪ್ರದಕ್ಷಿಣೆ ಕೂರ್ವಾಂಕಣಗೃಹಮಂಡಳೆ ಪ್ರಯತಶ್ಚ ಸಾಂಗ ಸಾಯುಧಾನ ಸೌರಾಷ್ಟ್ರ ಸಪತ್ನಿ ಸಪುತ್ರ ಸಪಿವಾರ ಸಮೇತ ಸರ್ವಲಂಕಾರ ಭೂಷಿತ ಅಧಿದೇವತ ಪ್ರತ್ಯದೇವತ ಸಹಿತ ಸೂರ್ಯಗ್ರಶ್ಯ ಪಶ್ಚಿಮ ದಿಗ್ಭಾಗೆ ತಿರಧಪರಿ ಭಗವಂತ ಓಂ ಓಂ ಶನೇಶ್ವರಸ್ಯ ನಮೋ ನಮಃ. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ದಿವಸ ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯನೆ ಶ್ರಾವಣ ಮಾಸೆ ಶುಕ್ಲ ಪಕ್ಷೆ ಗತಶಾಲಿ 1946 ಗತಕಲಿ 5125 ದಿನಾನಿ ಶನಿವಾಸರ ಯುಕ್ತಾಯದಲ್ಲಿ ಇವತ್ತಿನ ತಿಥಿ ಷಷ್ಠಿ ತಿಥಿ. ಇವತ್ತಿನ ನಕ್ಷತ್ರ ಚಿತ್ತಾ ನಕ್ಷತ್ರವಾಗಿರುತ್ತೆ. ಇವತ್ತಿನ ವಿಶೇಷ ಶ್ರಾವಣ ಮಾಸದ ಮೊದಲನೆಯ ಶನಿವಾರ. ಈ ದಿವಸದಲ್ಲಿ ಶ್ರೀ ಶೃಂಗಗಿರಿ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳ ಆರಾಧನೆ ಕೂಡ ಇರುತ್ತದೆ. ಈ ದಿವಸದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಅವಶ್ಯಕವಾಗಿ ಖರ್ಚು ಬರುವ ಸಂಭವ ಮತ್ತು ಆರೋಗ್ಯದಲ್ಲಿ ಏರುಪೇರಾಗಲಿದೆ. ಮಕ್ಕಳಲ್ಲಿ ಸ್ವಲ್ಪ ವಾತ ಕಫ ಕಂಡುಬರುತ್ತದೆ. ಈ ದಿವಸದಲ್ಲಿ ಕೆಲಸ ಕಾರ್ಯಗಳು ಸ್ವಲ್ಪ ಅಡೆತಡೆ ಆದರೂ ಮಧ್ಯಾಹ್ನದ ನಂತರ ಒಂದು ಶುಭ ಫಲಗಳು ಸಹ ಕಾಣಬಹುದು. ಈ ದಿವಸದ ಮೇಷರಾಶಿಯವರಿಗೆ ಶುಭ ಸಂಖ್ಯೆ 6, ಶುಭವರ್ಣ ಬಿಳಿ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿವಸದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಕಾಣಬಹುದು. ಈ ದಿವಸದಲ್ಲಿ ನಿಮ್ಮ ಋಣಭಾರಗಳು ಕಡಿಮೆ ಆಗಲಿದೆ. ಈ ದಿವಸದಲ್ಲಿ ಕುಟುಂಬದವರ ಜೊತೆಗೆ ಸಂತಸದ ವಾತಾವರಣ ಕಾಣಬಹುದು. ಕೃಷಿಕರಿಗೂ ಉತ್ತಮ ಲಾಭಗಳಿವೆ. ಈ ದಿವಸದ ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ 4, ಶುಭವರ್ಣ ಕೇಸರಿ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದವರು ಧನಲಾಭವಾಗಲಿದ್ದು ಅಷ್ಟೇ ಪ್ರಮಾಣದ ಖರ್ಚು ಸಹ ಕಂಡುಬರುತ್ತದೆ. ಈ ದಿವಸದಲ್ಲಿ ನೀವು ಯಾವುದೇ ವಿಷಯಗಳನ್ನು ಅರಿಯದೆ ಮಾತನಾಡುವುದು ಮತ್ತು ಆತುರ ಸ್ವಭಾವದಿಂದ ನಿಮಗೆ ಹಿರಿಯರ ಕೋಪಕ್ಕೆ ಗುರಿಯಾಗುವಿರಿ. ಖರ್ಚು ಸಹ ಈ ದಿವಸದಲ್ಲಿ ಅಧಿಕವಾಗಿ ಮಾಡುವಿರಿ. ಆದ್ದರಿಂದ ಈ ದಿವಸದಲ್ಲಿ ತಾಳ್ಮೆಯಿಂದ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಮಿಥುನ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 8, ಶುಭವರ್ಣ ನೀಲಿ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಕುಟುಂಬದಲ್ಲಿ ಹಿರಿಯರ ಸಮ್ಮುಖದ ಚರ್ಚೆಗಳನ್ನು ಮಾಡಿ ದೊಡ್ಡ ಮಟ್ಟದ ವ್ಯವಹಾರಗಳು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಮತ್ತು ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ವ್ಯತ್ಯಾಸ ಕೂಡ ಕಾಣಬಹುದು. ಈ ದಿವಸದಲ್ಲಿ ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ 3, ಶುಭವರ್ಣ ಕೇಸರಿ. ಮುಂದಿನ ರಾಶಿ ಸಿಂಹ ರಾಶಿ. ಕುಟುಂಬದ ಋಣಭಾರಗಳು ಕಡಿಮೆಯಾಗಲಿವೆ ಮತ್ತು ಸಮಸ್ಯೆಗಳನ್ನು ನೀವು ಹೆಚ್ಚು ಜವಾಬ್ದಾರಿಗಳಿಂದ ಪರಿಹಾರ ಮಾಡಿಕೊಳ್ಳುವಿರಿ. ಈ ದಿವಸದಲ್ಲಿ ಸಿಂಹ ರಾಶಿಯವರಿಗೆ ಲಾಭಾಂಶದ ದಿನವಾಗಲಿದೆ. ಈ ದಿವಸದ ಶುಭ ಸಂಖ್ಯೆ 2, ಶುಭವರ್ಣ ಬಿಳಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಸಮಾಜದಲ್ಲಿ ಗೌರವ ಹೆಚ್ಚಾಗಲಿದೆ. ಉನ್ನತ ದರ್ಜೆಗಳ ಕೆಲಸ ಮತ್ತು ಜವಾಬ್ದಾರಿಗಳು ನಿಮಗೆ ಸಿಗಲಿದೆ. ಸಹೋದ್ಯೋಗರಿಗೆ ನಿಮ್ಮಿಂದ ಉಡುಗೊರೆ ಕೂಡ ಕೊಡಿಸಲಿದ್ದೀರಿ. ಈ ದಿವಸದಲ್ಲಿ ಕನ್ಯಾ ರಾಶಿಯವರಿಗೆ ಶುಭವಾಗಲಿದೆ. ಈ ದಿವಸ ಶುಭ ಸಂಖ್ಯೆ 9, ಶುಭವರ್ಣ ಕೆಂಪು. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುತ್ತೀರಿ. ರಾಜಕೀಯದವರ ಸಹಕಾರ ಕೂಡ ಸಿಗಲಿದೆ. ಸಿನಿಮಾ ರಂಗದಲ್ಲಿ ಮತ್ತು ಕಿರಿತೆರೆ ನಟರಿಗೆ ಉತ್ತಮ ಅವಕಾಶಗಳು ಕೂಡ ದೊರಕಲಿದೆ. ಈ ದಿವಸದಲ್ಲಿ ವೃಥಾ ಖರ್ಚು ಸಹ ಕಾಣಬಹುದು. ತುಲಾರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 5, ಶುಭವರ್ಣ ಹಸಿರು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿವಸದಲ್ಲಿ ನೀವು ಇಂದಿನ ವ್ಯವಹಾರಗಳ ನಷ್ಟಗಳ ಬಗ್ಗೆ ಯೋಚನೆ ಮಾಡಿ ಇವತ್ತಿನ ಆದಾಯಗಳನ್ನು ಕೂಡ ಸರಿದೂಗಿಸುವಿರಿ. ಲಾಭಾಂಶದಲ್ಲಿ ಕಾಣಲಿದ್ದೀರಿ. ರೈತಾಪಿ ವರ್ಗದವರಿಗೆ ಉತ್ತಮ ಫಲಗಳು ಸಹ ಕಾಣಬಹುದು. ವೃಶ್ಚಿಕ ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 8, ಶುಭವರ್ಣ ನೀಲಿ. ಮುಂದಿನ ರಾಶಿ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಚಿತ್ತ ನಿರ್ಧಾರಗಳು ತೆಗೆದುಕೊಂಡು ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಸಂತಸ ಕಾಣುವಿರಿ. ಈ ದಿವಸದಲ್ಲಿ ಮಿತಿವ್ಯಯವಾಗಿ ಖರ್ಚು ಮಾಡಬೇಕಾಗುತ್ತದೆ. ಧನಸ್ಸು ರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 9, ಶುಭವರ್ಣ ಕೆಂಪು. ಮುಂದಿನ ರಾಶಿ
ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದವರಿಗೆ ಹೊಸ ವಾಹನಗಳ ಅಥವಾ ಹೊಸ ಆಭರಣಗಳ ಕೊಳ್ಳುವ ಅವಕಾಶವಿದೆ. ನೀವು ನಿಮ್ಮ ಸಂಗಾತಿಯ ಸಹಕಾರ ಕೂಡ ಸಿಗಲಿದೆ. ಈ ದಿವಸದಲ್ಲಿ ಕುಟುಂಬದಲ್ಲಿ ಸಮಾಲೋಚನೆಗಳನ್ನು ಮಾಡಿ ಸ್ಥಿರ ಆಸ್ತಿ ಯೋಗ ಕೂಡ ನಿಮಗೆ ಕಂಡುಬರುತ್ತದೆ. ಈ ದಿವಸದಲ್ಲಿ ಮಕರ ರಾಶಿಯವರಿಗೆ ಶುಭ ಸಂಖ್ಯೆ 4, ಶುಭವರ್ಣ ಹಸಿರು. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿವಸದಲ್ಲಿ ಆಕಸ್ಮಿಕವಾಗಿ ನಿಮಗೆ ಗೊತ್ತಿಲ್ಲದೆ ಧನವ್ಯಯವಾಗಲಿದೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕುಟುಂಬದವರಿಂದ ಅಪವಾದಗಳು ಕೂಡ ಸಂಭವವಿದೆ. ಹಾಗಾಗಿ ಪೂರ್ಣ ಫಲ ಯೋಚನೆ ಮಾಡಿ ಕೆಲಸ ಕಾರ್ಯಗಳ ಮಾಡುವುದು ಉತ್ತಮ. ಕುಂಭರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 5, ಶುಭವರ್ಣ ಹಸಿರು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನ ಲಗ್ನದವರಿಗೆ ಆಪ್ತರೇ ಶತ್ರುಗಳಾಗುವವರು. ಧೈರ್ಯ ಹೆಚ್ಚಾದರೂ ನಿಮ್ಮ ಕೆಲಸಗಳು ನಿಮಗೆ ನಿರಾಸಕ್ತಿಯಾಗಿರುತ್ತದೆ. ಈ ದಿವಸದಲ್ಲಿ ಯಾವುದೇ ವಿಚಾರ ವ್ಯವಹಾರಗಳು ಗೌಪ್ಯತೆಯಿಂದ ಮಾಡುವುದು ಉತ್ತಮ. ಮೀನರಾಶಿಯವರಿಗೆ ಈ ದಿವಸದ ಶುಭ ಸಂಖ್ಯೆ 6, ಶುಭವರ್ಣ ಬಿಳಿ. ಶ್ರೀ ಗುರುಭ್ಯೋ ನಮಃ.